ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇದು ಮಂಡೇ ವ್ಲಾಗ್ ಅಪ್ಲೋಡ್ ಮಾಡೋ ಸ್ವಲ್ಪ ಲೇಟ್ ಆಯಿತು. ಇವತ್ತು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾ ಫೇಸ್ಬುಕ್ ಫಾಲೋ ಮಾಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ ಫಾಲೋ ಮಾಡಿ. ವ್ಲಾಗ್ನ ಸ್ಟಾರ್ಟ್ ಮಾಡುವ. ಇದು ನಾನು ಬೈಂದೂರು ಉತ್ಸವದ ವ್ಲಾಗ್ ಹಾಕಿದ್ದೆ. ಅಲ್ಲಿ ಹೋಗುವಾಗ ತಗೊಂಡಿರೋದು ನಮ್ಮ ಮುದೂರ್ ಹತ್ರ. ಇದು ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಅದನ್ನ ಕ್ಲಿಪ್ಪಿಂಗ್ನ ತಗೊಂಡು ಇಟ್ಕೊಂಡಿದ್ದೆ, ಅದನ್ನ ಈ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೆ. ಬೈಂದೂರು ಉತ್ಸವದ ವ್ಲಾಗ್ ಯಾರು ನೋಡಿಲ್ಲ ಅಂದರೆ ಅದು ಬೇಕಾದರೆ ನಾನು ಎಂಡಲ್ಲಿ ಹಾಕಿರ್ತೆ, ನೀವು ನೋಡ್ಬೋದು. ಆವಾಗ ತಗೊಂಡಿರೋದು ಈ ವಿಡಿಯೋನ. ಇವತ್ತು ನಾವು ಫಸ್ಟ್ ಹೋಗಿದ್ದು ಕೋಡಿ ಬೀಚ್ಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲಿ ನೋಡ್ಬೋದು ಬೋಟ್ನ ಹೇಗೆ ತಗೊಂಡು ಹೋಗ್ತಿದ್ರಂತ. 3 ಬೋಟ್ ಒಂದ್ರ ಬೆನ್ನಿಂದೆ ಒಂದು ಹೋಗ್ತಾ ಇದೆ. ನಂಗೆ ಫಸ್ಟ್ ಟೈಮ್ ಗೊತ್ತೇ ಆಗಲಿಲ್ಲ ಇದು ಹೇಗೆ, ಇದರಲ್ಲಿ ಯಾರು ಇಲ್ಲ ಅದು ಹೇಗೆ ಹೋಗ್ತಿದೆ ಅಂತ ಅನ್ಕೊಂಡೆ. ಅದಾದ್ಮೇಲೆ ಗೊತ್ತಾಯ್ತು ಅವ್ರು ಅದನ್ನ ಕಟ್ಟಿ ತಗೊಂಡು ಹೋಗ್ತಾ ಇದ್ರಂತ. ಎಷ್ಟು ಚೆನ್ನಾಗಿತ್ತು. ಹಾಗೆ ಅದನ್ನ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನಾವು ಬೆಳಗ್ಗೆ ಹೋಗಿರೋದ್ರಿಂದ ಬಿಸಿಲೇನು ಇರಲಿಲ್ಲ, ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲೇ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಎಲ್ಲಿಗೆ ಹೋಗೋದು ಅಂತ. ಗೂಗಲಲ್ಲಿ ಸರ್ಚ್ ಮಾಡ್ತಾ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಅದಾದ್ಮೇಲೆ ನಾವು ಆಲ್ಮೋಸ್ಟ್ ಹತ್ರ ಇರೋ ಪ್ಲೇಸ್ಗೆ ಎಲ್ಲ ಕಡೆನೂ ಹೋಗಿದ್ವಿ. ಅದೇ ತುಂಬ ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದಾದ್ಮೇಲೆ ಬಿಸಿಲು ಇರಲಿಲ್ಲ, ಹಾಗೆ ಫೋಟೋನು ತಗೊಂಡ್ವಿ. ಅದಾದ್ಮೇಲೆ ಒಂದು ಡಿಸೈಡ್ ಮಾಡಿದ್ವಿ, ಮಣಿಪಾಲವರೆಗೆ ಹೋಗಿ ಬರುವ, ಅಲ್ಲಿ ಒಳ್ಳೆ ಪ್ಲೇಸ್ ಇದ್ರೆ ಹಾಗೆ ನೋಡ್ಕೊಂಡು ಬರುವ ಅಂತ ಅಂದ್ಕೊಂಡು ಇವಾಗ ಮಣಿಪಾಲ್ ಕಡೆಗೆ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಇವಾಗ ನಾವು ಬಂದಿರೋದು ಮಣಿಪಾಲ್ ಲೇಕ್ಗೆ. ಇಲ್ಲಿಗೆ ನಾವು ಫಸ್ಟ್ ಟೈಮ್ ಬಂದಿದ್ದು. ಇದಕ್ಕೂ ಮುಂಚೆ ಒಂದ್ಸಲ ಮಣಿಪಾಲ್ಗೆ ಬಂದಾಗ ಇಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ. ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಹೋಗುವ ಅಂತ ಇಲ್ಲಿಗೆ ಬಂದ್ವಿ. ತುಂಬಾ ಚೆನ್ನಾಗಿದೆ. ಯಾರಿಗೆ ಈ ನೇಚರೆಲ್ಲ ಇಷ್ಟ ಆಗುತ್ತೆ ಅವರಿಗಂತೂ ಚೆನ್ನಾಗಿ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ತಂಪಿದೆ ನೋಡ್ಬೋದು. ಒಂದು 4 ಬಾತುಕೋಳಿ ಎಲ್ಲ ಇದೆ ಅದರಲ್ಲಿ. ಹಾಗೆ ಕೂತ್ಕೊಳ್ಳಿಕ್ಕೂ ಚೆನ್ನಾಗಿ ಪ್ಲೇಸ್ ಎಲ್ಲ ಇದೆ, ಕೂತ್ಕೋಬೋದು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಕಡೆ ಎಷ್ಟು ಇದ್ದಿದ್ದಲ್ಲ, ನೀರ್ಗಾಗಿ ಸಂತತಿನೇ ಇತ್ತು.